ಕೆಲವೊಂದು ಸೂರ್ಯೋದಯಗಳು ದೇಶದ ಇತಿಹಾಸದಲ್ಲಿ ಕರಿ ಛಾಯೆ ಮೂಡಿಸಿಬಿಡುತ್ತವೆ. 2016 ಸೆಪ್ಟೆಂಬರ್ 18 ಅಂತಹ ಒಂದು ದಿನವಾಗಿತ್ತು. ಈ ದಿನದಂದು ಭಾರತೀಯ ಸೇನೆಯು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅತ್ಯಂತ ದೊಡ್ಡ ನಷ್ಟವನ್ನು ಅನುಭವಿಸಿತು. ಅಂದು ನಡೆದಿದ್ದಾದರೂ ಏನು? ಆ ದಿನ 4 ಭಾರೀ ಶಸ್ತ್ರಸಜ್ಜಿತ ಭಯೋತ್ಪಾದಕರು ನಿಯಂತ್ರಣ ರೇಖೆಯನ್ನು ದಾಟಿ ಸುಮಾರು 6 ಕಿಲೋಮೀಟರ್ ನಡೆದು ಜಮ್ಮು ಮತ್ತು ಕಾಶ್ಮೀರದ ಉರಿಯಲ್ಲಿರುವ ಸೇನಾ ಶಿಬಿರಕ್ಕೆ ನುಸುಳಿದರು. ಅವರ ದಾಳಿ ಬಹಳ ಕ್ರೂರ ಮತ್ತು ವಿನಾಶಕಾರಿಯಾಗಿತ್ತು. ಕುತಂತ್ರಿ ಭಯೋತ್ಪಾದಕರ ಕುಟಿಲ ಟಾರ್ಗೆಟ್ ಏನಾಗಿತ್ತು ಗೊತ್ತಾ? ಅವರು ತಮ್ಮ ಟಾರ್ಗೆಟ್ ಅನ್ನು ಕೂಡ ಅಷ್ಟೇ ಕುಟಿಲ ಚಾಣಾಕ್ಷತನದಿಂದ ಆಯ್ದುಕೊಂಡಿದ್ದರು. 100 ಲೀಟರ್ ಪೆಟ್ರೋಲ್, ಡೀಸೆಲ್ ಮತ್ತು ಸೀಮೆ ಎಣ್ಣೆಯನ್ನು ಇರಿಸುವ ತಾತ್ಕಾಲಿಕ ಇಂಧನ ಡಿಪೋವನ್ನು ಗುರಿಯಾಗಿಟ್ಟುಕೊಂಡು ಅವರು ದಾಳಿ ಮಾಡಿದ್ದರು. ಇಂಧನ ಡಿಪೋ 100 ಲೀಟರ್ ತೈಲ ಬ್ಯಾರೆಲ್ಗಳನ್ನು ಹೊಂದಿತ್ತು. ಈ ಬ್ಯಾರೆಲ್ಗಳು ಟ್ರಕ್ಗಳಿಗೆ ಡೀಸೆಲ್, ಉರಿ ಬಳಿ ನೆಲೆಗೊಂಡಿರುವ 12ನೇ ಬ್ರಿಗೇಡ್ನ ಮಾರುತಿ ಜಿಪ್ಸಿಗಳಿಗೆ ಪೆಟ್ರೋಲ್ ಮತ್ತು ಪೀರ್ ಪಂಜಾಲ್ ಶ್ರೇಣಿಯ ಎತ್ತರದ ಪೋಸ್ಟ್ಗಳಲ್ಲಿ ಆಹಾರ ಬೇಯಿಸಲು ಸೀಮೆ ಎಣ್ಣೆಯನ್ನ ಹೊಂದಿದ್ದವು. ಆ ದಿನ ಭಾರತಕ್ಕಾದ ನಷ್ಟ ಎಷ್ಟು ಭೀಕರವಾಗಿತ್ತು! ದಾಳಿಯಲ್ಲಿ 19 ವೀರ ಸೈನಿಕರು ಬಲಿಯಾದರು. 30ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಆದಾಗ್ಯೂ ನಮ್ಮ ಪಡೆಗಳು ಪ್ರತಿ ದಾಳಿ ನಡೆಸಿದ್ದ ಆ 4 ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡಿದವು. ಉರಿ ದಾಳಿಗೆ ಭಾರತ ಹೇಗೆ ಪ್ರತಿಕ್ರಿಯಿಸಿತು? ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಸೇನೆಗೆ ಪ್ರತೀಕಾರ ತೀರಿಸಿಕೊಳ್ಳಲು ಸರ್ಕಾರ ಅವಕಾಶ ನೀಡಿತ್ತು. ಭಯೋತ್ಪಾದಕರ ಉಡಾವಣಾ ಪ್ಯಾಡ್ಗಳನ್ನು ನಾಶಪಡಿಸಲಾಯಿತು ಮತ್ತು ಭಾರತವು ಇಂತಹ ಹೇಡಿತನದ ಕೃತ್ಯಗಳನ್ನು ಸಹಿಸುವುದಿಲ್ಲ ಎಂಬ ಬಲವಾದ ಸಂದೇಶವನ್ನು ರವಾನಿಸಲಾಯಿತು. ಉರಿ ದಾಳಿ ಕೇವಲ ಸೈನಿಕರ ಮೇಲಿನ ದಾಳಿಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯ ಹೃದಯದ ಮೇಲಿನ ದಾಳಿಯಾಗಿತ್ತು. ಆದರೆ ನಮ್ಮ ಹುತಾತ್ಮರ ತ್ಯಾಗವು ತಕ್ಕ ಪ್ರತೀಕಾರದ ಜ್ವಾಲೆಯನ್ನುರಿಸಿತು. ಅವರ ವೀರ ಬಲಿದಾನವು ಶತ್ರುಗಳು ದಾಳಿ ಮಾಡಿದಾಗ ಭಾರತ ಯಾವಾಗಲೂ ಬಲವಾಗಿ, ಉಗ್ರವಾಗಿ ಮತ್ತು ಒಗ್ಗಟ್ಟಿನಿಂದ ಪ್ರತಿಕ್ರಿಯಿಸುತ್ತದೆ ಎಂಬ ಸಂದೇಶವನ್ನು ವಿಶ್ವಕ್ಕೆ ಸಾರಿತು.